ಯುವ ಕಾಂಗ್ರೆಸ್ಗೆ ಹೊಸ ಚೈತನ್ಯ ಸಿಕ್ಕಿದೆ. ಯುವ ಕಾಂಗ್ರೆಸ್ ಹೊಸ ತಂಡಕ್ಕೆ ಮಹತ್ವದ ಜವಾಬ್ದಾರಿ ಸಿಕ್ಕಿದೆ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಂಜುನಾಥ್ ಪದಗ್ರಹಣ ಮಾಡಿದರು. ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆಶಿ ಶಕ್ತಿ ಪ್ರದರ್ಶನ ಮಾಡಿದರು. ಬೇರು ಹೊಸ ಚಿಗುರು. ಕಾಂಗ್ರೆಸ್ನಲ್ಲಿ ವಸಂತ ಕಾಲದ ಮಾವಿನ ಪರಿಮಳ. ರಾಜ್ಯ ಯುವ ಕಾಂಗ್ರೆಸ್ನಲ್ಲೀಗ ಹೊಸ ನೀರು ಹರಿಯುತ್ತಿದೆ. ಯುವ ಪಡೆಗೆ ನವ ಸಾರಥಿ ಆಗಮನವಾಗಿದೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಎಚ್.ಎಸ್. ಮಂಜುನಾಥ್ ಪದಗ್ರಹಣ ಮಾಡಿದ್ದಾರೆ. ನಿರ್ಗಮಿತ ನಲಪಾಡ್ರಿಂದ ಅಧ್ಯಕ್ಷ ಸ್ಥಾನ ಪಲ್ಲಟವಾಗಿದೆ. ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಮಂಜುನಾಥ್ ಆಗಮನ ಆಗಿದೆ. ರಾಜ್ಯ ಯುವ ಕಾಂಗ್ರೆಸ್ಗೆ ಮಂಜುನಾಥ್ ಸಾರಥ್ಯ. ಶಿಷ್ಯನಿಗೆ ಅಧಿಕಾರ ನೀಡಿ ಬೀಗಿದ ಡಿಸಿಎಂ ಡಿಕೆಶಿ. ರಾಜ್ಯ ಯುವ ಕಾಂಗ್ರೆಸ್ಗೆ ಹೊಸ ಸಾರಥ್ಯ ಸಿಕ್ಕಿದೆ. ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧನೆಯಾಗಿದೆ. ಕಾರ್ಯಕ್ರಮದಲ್ಲಿ ಖುದ್ದು ಭಾಗಿಯಾಗಿ ಯುವ ಪಡೆಗೆ ಸಂಘಟನೆಯ ಜವಾಬ್ದಾರಿಯ ಮಂತ್ರೋಪದೇಶ ಮಾಡಿದ್ರು. ನಿನ್ನೆ ಅಧಿವೇಶನಕ್ಕೆ ಗೈರಾಗಿದ್ದ ಡಿಸಿಎಂ ಡಿಕೆಶಿ ಯೂತ್ ಕಾಂಗ್ರೆಸ್ನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಂತ್ಯದವರೆಗೂ ಉಪಸ್ಥಿತರಿದ್ದು ಗಮನ ಸೆಳೆದ್ರು. ನಿಮ್ಮ ನಡೆ ಹಳ್ಳಿ ಕಡೆ ಬೂತ್ ಕಡೆ ಇರಬೇಕು. ನಿಮ್ಮ ನಡೆ ನಮ್ಮ ಗ್ಯಾರಂಟಿ ಕಡೆ ಇರಬೇಕು. ನಿಮ್ಮ ನಡೆ ಬೂತ್ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು 2028ರಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋ ಕಡೆ ಇರಬೇಕು ಅನ್ನೋದನ್ನ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಯುವ ಕಾಂಗ್ರೆಸ್ನ ನೂತನ ಸಾರಥಿ ಮಂಜುನಾಥ್ ಗೌಡ ಹಿರಿಯರ ಮಾರ್ಗದರ್ಶನ ಸ್ಮರಿಸಿದ್ರು. ನಮ್ಮ ಮಾನ್ಯ ಗುರುಗಳು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ಸವಾಲಿನಲ್ಲೂ ದೃಢವಾಗಿ ನಿಂತಿರುವ ನಾಯಕ. ಯುವ ಕಾಂಗ್ರೆಸ್ನ ಪಡೆ ಒಟ್ಟಾಗಿ ಖಂಡಿತವಾಗಿಯೂ ಮುಂದೆ ದುಡಿಯೋಣ. ಪ್ರತಿ ಬೂತ್ನಲ್ಲೂ ನಮ್ಮ ನಾಯಕರು ಹೇಳಿದಂಗೆ ಪ್ರತಿ ಬೂತ್ನಲ್ಲೂ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡೇ ಮಾಡೋಣ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆಯಿಂದ ರಾಜಕೀಯ ಪಾದಾರ್ಪಣೆ ಮಾಡಿದ ಮಂಜುನಾಥ್ ಕಾಂಗ್ರೆಸ್ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಸಾರಥ್ಯ ಪಡೆದಿರುವ ಮಂಜುನಾಥ್ ತಂಡಕ್ಕೆ ಸಾಕಷ್ಟು ಸವಾಲುಗಳಿವೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.